ಫ್ರೆಂಡ್ಸ್, ಫಸ್ಟ್ ಪಾರ್ಟಲ್ಲಿ ನಾನು ಇದಿಷ್ಟನ್ನು ಹಾಕ್ಕೊಂಡಿದ್ದೆ. ಈಗ ನಾನು ಜಾಯಿನ್ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಇದು ರೈಟ್ ಸೈಡ್ ಇದೆಯಲ್ಲ, ನಾವು ರಾಂಗ್ ಸೈಡಿಂದ ಇಲ್ಲಿ ನಾವು ಜಾಯಿನ್ ಮಾಡಬೇಕು. ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮಗೆ ಇಲ್ಲಿಂದ ನೋಡಿ, ಇಲ್ಲಿಂದ 1 2 3 4 5 6 ವಿ ಸ್ಟಿಚ್ಚನ್ನು ಬಿಟ್ಟು ನೋಡಿ, ಇಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಈ ಕಡೆನೂ ಅಷ್ಟೇ. ಇಲ್ಲಿಂದ 1 2 3 4 5 6 ಈ ಕಡೆನೂ ಅದೇ ರೀತಿ ಹಾಕೊಳ್ಳೋಣ. ನೋಡಿ, ಹೀಗೆ 1 ನೋಡಿ 1 2 3 4 5 6 ನಮ್ಗೆ ಒಟ್ಟು ಇಲ್ಲಿ 12 ಸೆಂಟಿಮೀಟ್ರ್ ಬರಬೇಕು. 1 2 3 4 5 6 ನೋಡಿ, ಇಲ್ಲಿಂದ ಎರಡನ್ನು ಸೇರಿಸಿ, ಇದೆರಡನ್ನು ಸೇರಿಸಿ ನೋಡಿ, ಈ ರೀತಿ ಫಸ್ಟಿಗೆ 2 ಚೈನ್ ಹಾಕೊಳ್ಳೋಣ. ಟೂ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ವಿ ಸ್ಟಿಚ್ ಇದೆಯಲ್ಲ, ಅದರೊಳಗಡೆ ಸ್ಲಿಪ್ ಸ್ಟಿಚ್ ಹೀಗೆ. ಮತ್ತು 1 ಚೈನ್ ನೋಡಿ, ವಿ ಸ್ಟಿಚ್ ಪಕ್ಕದಲ್ಲಿ 1 ಚೈನ್ ಹಾಕಿರ್ತೀವಲ್ಲ, ಅದೆರಡನ್ನು ಸೇರಿಸಿ ಈ ರೀತಿ ಸ್ಲಿಪ್ ಸ್ಟಿಚ್. ಮತ್ತು 1 ಚೈನ್ ನೋಡಿ, ವಿ ಸ್ಟಿಚ್ ಒಳಗಡೆ 2 ವಿ ಸ್ಟಿಚ್, ಈ ಕಡೆನೂ ವಿ ಸ್ಟಿಚ್ಚು, ಈ ಕಡೆ ವಿ ಸ್ಟಿಚ್ ಇದೆಯಲ್ಲ, ಅದರೊಳಗಡೆ ಈ ರೀತಿ ತಗೊಂಡು ಒಂದು ಸ್ಲಿಪ್ ಸ್ಟಿಚ್. ಮತ್ತು 1 ಚೈನ್ ನೋಡಿ, ವಿ ಸ್ಟಿಚ್ ಪಕ್ಕದಲ್ಲಿ ನಾವು 1 ಚೈನ್ ಹಾಕಿರ್ತೀವಲ್ಲ, ಅದರೊಳಗಡೆ ಈ ರೀತಿ ಒಂದು ಸ್ಲಿಪ್ ಸ್ಟಿಚ್. 1 ಚೈನ್ ವಿ ಸ್ಟಿಚ್ ಒಳಗಡೆ ಸ್ಲಿಪ್ ಸ್ಟಿಚ್, 1 ಚೈನ್ ವಿ ಸ್ಟಿಚ್ ಹೊರಗಡೆ 1 ಚೈನ್ ಹಾಕಿರ್ತೀವಿ, ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್, 1 ಚೈನ್ 1 ಚೈನ್ 1 ಸ್ಲಿಪ್ ಸ್ಟಿಚ್. ನೋಡಿ, ಇದರೊಳಗಡೆ ಎರಡನ್ನು ಸೇರಿಸಿ ಹಾಕಬೇಕು. ಸ್ಲಿಪ್ ಸ್ಟಿಚ್, 1 ಚೈನ್ ಸ್ಲಿಪ್ ಸ್ಟಿಚ್, 1 ಚೈನ್ ಸ್ಲಿಪ್ ಸ್ಟಿಚ್. One chain slip stitch, 1 chain slip stitch, 1 chain ಹಾಕಿ ಸ್ಲಿಪ್ ಸ್ಟಿಚ್. ಇದರೊಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. 1 ಚೈನ್ ಲಾಸ್ಟ್ ಸ್ಲಿಪ್ ಸ್ಟಿಚ್, 1 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಹೀಗೆ ಈ ಕಡೆ ಸೈಡು ಅದೇ ರೀತಿ ಮಾಡ್ಕೊಳ್ಳೋಣ.
ನೋಡಿ ಇಲ್ಲಿ. ಟೂ ಚೈನ್, slip stitch, one chain, slip stitch, one chain, slip stitch, one chain, slip stitch, one chain, slip stitch. ಒಂದು ಚೈನ್ ಹಾಕೋದು, 2 ವಿ ಸ್ಟಿಚ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್, ಅದರ ಪಕ್ಕದಲ್ಲೇ ಒಂದ್ಸಲಿ ವಿ ಸ್ಟಿಚ್, ಒಂದು ಚೈನ್, ಸ್ಲಿಪ್ ಸ್ಟಿಚ್, ಲಾಸ್ಟ್. ಮತ್ತೆ 3 ಚೈನ್ ಹಾಕೊಳ್ಳೋಣ. ಈಗ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾವು ಬಾರ್ಡರ್ ಹಾಕೋಣ. ನೋಡಿ ಇಲ್ಲಿ ಈ ರೀತಿ ಜಾಯಿನ್ ಆಗಿದೆ. ಈ ಕಡೆನೂ ಅಷ್ಟೇ. ನೋಡಿ ಇಲ್ಲಿಂದ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ತ್ರೀ ಚೈನ್ ಫಸ್ಟಿಗೆ ಹಾಕ್ಕೊಂಡಿದ್ವಲ್ಲ, ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ಇದು ವಿ ಸ್ಟಿಚ್. ನೋಡಿ ಈ ಕಡೆ ಒಂದು ಡಬಲ್ ಕ್ರೋಶೆ, ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶೆ, ಈ ಕಡೆ ಒಂದು ಡಬಲ್ ಕ್ರೋಶೆ. ಈಗ ಒಂದು ಚೈನ್ ಹಾಕಿರ್ತೀವಲ್ಲ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ವಿ ಸ್ಟಿಚ್, ಮಧ್ಯೆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ವಿ ಸ್ಟಿಚ್, ಇನ್ನೊಂದು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ, 1 2 3, ಮತ್ತೆ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ, 2 3, ಒಂದು ಚೈನನ್ನು ಸ್ಕಿಪ್ ಮಾಡಿ ಮತ್ತೆ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಾವಿಲ್ಲಿ ಜಾಯಿನ್ ಮಾಡಿದ್ವಲ್ಲ ಅಲ್ಲಿ ನೋಡಿ ಈ ಪ್ಲೇಸಲ್ಲಿ ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ, ನೋಡಿ ಮಧ್ಯೆ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ, ಮತ್ತು ಈ ಕಡೆ ಒಂದು ಡಬಲ್ ಕ್ರೋಶೆ, ಮತ್ತು ಇದೇ ರೀತಿ ಸೇಮ್ ಸ್ಕಿಪ್ ಮಾಡೋದು, ಮಧ್ಯೆ ಒಂದು ಚೈನನ್ನು ಸ್ಕಿಪ್ ಮಾಡಿ
3 ಡಬಲ್ ಕ್ರೋಶೆ. ವಿ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ ಹಾಕೊಳ್ಳೋಣ. ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅಲ್ಲಿ ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ಈಗ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ಫಸ್ಟಿಗೆ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. ನೋಡಿ ಫ್ರೆಂಡ್ಸ್, ಲಾಸ್ಟಿಗೂ ನಾವು ಈ ಕಡೆ ಫ್ರಂಟ್ ಪೋಸ್ಟ್ ಹಾಕಿರ್ತೀವಲ್ಲ, 3 ಚೈನ್ ಹಾಕಿ ಫ್ರಂಟ್ ಪೋಸ್ಟ್, ಈ ಕಡೆನೂ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶನೇ ಬರಬೇಕು. ಫ್ರಂಟ್ ಪೋಸ್ಟ್ ಹಾಕೊಂಡ್ಮೇಲೆ 3 ಚೈನ್ ಹಾಕಿರ್ತೀವಲ್ಲ ಫಸ್ಟು, ಅದರೊಳಗಡೆ ಈ ರೀತಿ ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಮಗೆ ಫ್ರಂಟ್ ಪೋಸ್ಟ್ ಬಂದಲ್ಲಿ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಬಂದಲ್ಲಿ ಬ್ಯಾಕ್ ಪೋಸ್ಟ್. ನಮ್ಗೆ ಈ ಕಡೆಯಿಂದ ಫ್ರಂಟ್ ಪೋಸ್ಟ್ ಬರುತ್ತಲ್ಲ, ಈ ಕಡೆಯಿಂದ ಬ್ಯಾಕ್ ಪೋಸ್ಟ್ ಬರುತ್ತೆ ಟರ್ನ್ ಮಾಡಿದಾಗ. ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ನೋಡಿ ಫ್ರೆಂಡ್ಸ್, ಈಗ ನಾನಿಲ್ಲಿ 2 ರೋಸ್ ಹಾಕೊಂಡಿದ್ದೀನಿ. ಈಗ ನಾವು ಸ್ಲೀವ್ಸ್ ಹಾಕೋಣ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿಂದ ಫಸ್ಟಿಗೆ 3 ಚೈನ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಾವು ವಿ ಸ್ಟಿಚ್ ಹಾಕ್ತಾನೆ ಹೋಗಬೇಕು. ನೋಡಿ, ಫಸ್ಟಿಗೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಒಂದು ಚೈನ್. ನೋಡಿ, ಇಲ್ಲಿ ವಿ ಸ್ಟಿಚ್ ಪಕ್ಕದಲ್ಲಿ ನಾವು ಇಲ್ಲಿಂದ ನಾವೀಗ ವಿ ಸ್ಟಿಚ್ ಹಾಕ್ತಾ ಹೋಗಬೇಕು. ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್, ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ
ನಾವು ಮೊದಲೇ ಯಾವ ರೀತಿ ಪ್ಯಾಟರ್ನ್ ಹಾಕಿದ್ವಿ ಅದೇ ರೀತಿನೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಒನ್ ಚೈನ್, ನೆಕ್ಸ್ಟ್ ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ, ಒನ್ ಚೈನ್, ನೋಡಿ ನೆಕ್ಸ್ಟ್ ಒನ್ ಚೈನ್ ಗ್ಯಾಪಲ್ಲಿ, ನೆಕ್ಸ್ಟ್ ಒನ್ ಡಬಲ್ ಕ್ರೋಶೆ, ಒನ್ ಚೈನ್, ಒನ್ ಡಬಲ್ ಕ್ರೋಶೆ, ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿಗೆ ಬಂದ್ವಿ ನಾವು. ನೋಡಿ ಇದು ನಾವಿಲ್ಲಿ ಶೋಲ್ಡ್ರ್ ಹತ್ರ ಜಾಯಿನ್ ಮಾಡಿದ್ವಲ್ಲ ಅಲ್ಲಿಗೆ. ನೋಡಿ ಈ ಕಡೆ ಗ್ಯಾಪಲ್ಲಿ ಒಂದು ವಿ ಸ್ಟಿಚ್ ಹಾಕೊಳ್ಳೋಣ, ಈ ಕಡೆ ಗ್ಯಾಪಲ್ಲಿ ಒಂದು ವಿ ಸ್ಟಿಚ್ ಹಾಕೊಳ್ಳೋಣ. ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ, ಒನ್ ಚೈನ್, ನೋಡಿ ಮತ್ತೆ ಈ ಕಡೆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ, ಮತ್ತೆ ಒನ್ ಚೈನ್ ಹಾಕ್ಕೊಂಡು ವಿ ಸ್ಟಿಚ್, ಒನ್ ಚೈನ್, ವಿ ಸ್ಟಿಚ್, ಒನ್ ಚೈನ್, ಮತ್ತೆ ನೋಡಿ ಇಲ್ಲಿ ಡಬಲ್ ಕ್ರೋಶೆ, ನೋಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡು ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ನೋಡಿ ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಇದರೊಳಗಡೆ ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಈಗ ಒನ್ ಚೈನ್ ಗ್ಯಾಪಲ್ಲಿ ವಿ ಸ್ಟಿಚ್, ಒನ್ ಡಬಲ್ ಕ್ರೋಶೆ, ಒನ್ ಚೈನ್, ಒನ್ ಡಬಲ್ ಕ್ರೋಶೆ, ಒನ್ ಚೈನ್, ಮತ್ತು ನೆಕ್ಸ್ಟ್ ಸ್ಪೇಸಲ್ಲಿ ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ, ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಆದಮೇಲೆ ನಾವಿಲ್ಲೂ ಒಂದು ವಿ ಸ್ಟಿಚ್, ನೋಡಿ ವಿ ಸ್ಟಿಚ್ ಆದಮೇಲೆ ನಾವು ಇಲ್ಲಿ ಚೈನ್ ಹಾಕೊಳ್ಳೋದು ಬೇಡ ಫ್ರೆಂಡ್ಸ್. ಲಾಸ್ಟಿಗೆ ನಾವು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ತೀವಲ್ಲ ಅಲ್ಲಿ ಚೈನ್ ಹಾಕೊಳ್ಳೋದು ಬೇಡ, ಡೈರೆಕ್ಟಾಗಿ ಈಗ 3 ಚೈನ್ ಹಾಕಿದ್ವಲ್ಲ ಇದರೊಳಗಡೆಯಿಂದ ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋದು. ನೋಡಿ ಇದೇ ರೀತಿ ಬರುತ್ತೆ ಸ್ಲೀವ್ಸು, ಇದರಲ್ಲಿ ಏನು ಚೇಂಜಸ್ ಇಲ್ಲ. ನೋಡಿ ಮತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ನಾವಿಲ್ಲಿ ಹಾಕಿದ್ದೇವಲ್ಲ ಇದೇ ರೀತಿ ಹಾಕೋಬೇಕು. ಈ ಕಡೆ ಒಂದು ಡಬಲ್ ಕ್ರೋಶೆ, ಈ ಕಡೆ ಒಂದು ಡಬಲ್ ಕ್ರೋಶೆ. ನೋಡಿ ನೆಕ್ಸ್ಟ್ ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒನ್ ಚೈನ್, ಮತ್ತು ಈ ಕಡೆ ವಿ ಸ್ಟಿಚ್ ಪಕ್ಕದಲ್ಲಿ ಒಂದು ಚೈನ್ ಹಾಕ್ತೀವಲ್ಲ ಅಲ್ಲಿ ನಾವು ವಿ ಸ್ಟಿಚ್, ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ,
1 chain, double crochet, 1 chain, double crochet, 1 chain, ನೋಡಿ ಇಲ್ಲಿ ಡಬಲ್ ಕ್ರೋಶೆ, 1 chain, double crochet, 1 chain, double crochet, 1 chain, double crochet, 1 chain, ಡಬಲ್ ಕ್ರೋಶೆ, 1 chain, ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿನೇ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟಿಗೆ ನಾವು ಈ ಕಡೆ ಒಂದು ಡಬಲ್ ಕ್ರೋಶೆ ಹಾಕೊಂಡಿದ್ವಲ್ಲ, ನೋಡಿ ಹೀಗೆ ಹಾಕೋಬೇಕು. ಒಂದು ರೋಸಲ್ಲಿ ಈ ರೀತಿ ನೋಡಿ, ಈ ಕಡೆ ಒಂದು ಡಬಲ್ ಕ್ರೋಶೆ. ಇಲ್ಲಿ ಚೈನ್ ಏನು ಹಾಕೋದು ಬೇಡ ಫ್ರೆಂಡ್ಸ್. ಇದರೊಳಗಡೆ ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್ ಟರ್ನ್. ಸೇಮ್ ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು. ನೋಡಿ ನೆಕ್ಸ್ಟ್ ಅಲ್ಲಿ ವಿ ಸ್ಟಿಚ್, ಡಬಲ್ ಕ್ರೋಶೆ, 1 chain, ಡಬಲ್ ಕ್ರೋಶೆ, 1 chain, ಡಬಲ್ ಕ್ರೋಶೆ, 1 chain, ಡಬಲ್ ಕ್ರೋಶೆ, 1 chain, ಮತ್ತೆ 1 chain ಗ್ಯಾಪಲ್ಲಿ ಡಬಲ್ ಕ್ರೋಶೆ, 1 chain, ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ತಾ ಹೋಗೋದು. ನೋಡಿ ಒಂದು ರೋಸಲ್ಲಿ ಮಾತ್ರ ನಮಗಿಲ್ಲಿ ಈ ಕಡೆ ಒಂದು ಡಬಲ್ ಕ್ರೋಶೆ, ಈ ಕಡೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ. ಒಂದರಲ್ಲಿ ನಾವು ಸೇಮ್ ಇದೆ ವಿ ಸ್ಟಿಚ್ ಹಾಕ್ತಾ ಹೋಗೋದು. ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನಂಗೆ ಇಲ್ಲಿಂದ ಇಲ್ಲಿ ತನಕ 16 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ನೋಡಿ 18 ಸೆಂಟಿಮೀಟರ್ ಇದೆ. ಈಗ ಬಾರ್ಡರ್ ಹಾಕೋಣ. ಒಂದು ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಫಸ್ಟಿಗೆ 2 ಸಿಂಗಲ್ ಕ್ರೋಶೆ ಹಾಕಿದರೆ ಇಲ್ಲಿ 3 ಸಿಂಗಲ್ ಕ್ರೋಶೆ. ಫಸ್ಟ್ 2 ಆದರೆ 3, 2, 3 ಈ ರೀತಿ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಫಸ್ಟಿಗೆ 1 ನೋಡಿ ಇಲ್ಲಿ ಸ್ಕಿಪ್ ಮಾಡೋದು 2, ಒಂದು ಫಸ್ಟ್ ವಿ ಸ್ಟಿಚಲ್ಲಿ 2 ಸಿಂಗಲ್ ಕ್ರೋಶೆ, ಮತ್ತು ಈ ಚೈನನ್ನು ಸ್ಕಿಪ್ ಮಾಡಿ, ಈ ಮಧ್ಯೆ ಹಾಕಿರ್ತೀವಲ್ಲ ಆ ಚೈನನ್ನು ಸ್ಕಿಪ್ ಮಾಡಬೇಕು. ನೋಡಿ ಇಲ್ಲಿ 2 ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಲ್ಲಿ 3 ಸಿಂಗಲ್ ಕ್ರೋಶೆ, 1, 2, 3, ಮತ್ತು ಈಗ 2 ಸಿಂಗಲ್ ಕ್ರೋಶೆ, 1, 2, ಮತ್ತು ನೆಕ್ಸ್ಟ್ ಈಗ 3 ಸಿಂಗಲ್ ಕ್ರೋಶೆ, 1, 2, 3, ಈಗ 2 ಸಿಂಗಲ್ ಕ್ರೋಶೆ, 1, 2, ಒಂದು ವಿ ಸ್ಟಿಚಲ್ಲಿ 3 ಆದರೆ ಒಂದು ವಿ ಸ್ಟಿಚಲ್ಲಿ 2. ನೋಡಿ ಈಗ 2 ಸಿಂಗಲ್ ಕ್ರೋಶೆ ಆಯಿತು, ಮತ್ತು ಈಗ 3 ಸಿಂಗಲ್ ಕ್ರೋಶೆ, 1, 2, 3, 1, 2, 1, 2, 3, 1, 2,
1 2 3. ಫ್ರೆಂಡ್ಸ್ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡೆ. ಫಸ್ಟ್ ಸ್ಟಿಚ್ ಇದೆ ಅಲ್ಲ, ಫಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕೊಂಡ್ಮೇಲೆ ಮತ್ತೆ ಈಗ 3 ಚೈನ್ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಫ್ರೆಂಡ್ಸ್ ನಮಗೆ ಇಲ್ಲಿ ಒಟ್ಟು ನೋಡಿ ಇದು ಚೈನ್ ಬಿಟ್ಟು ಇಲ್ಲಿ 3 ಚೈನ್ ಬಿಟ್ಟು ನಮಗೆ ಡಬಲ್ ಕ್ರೋಶೆ 33 ಡಬಲ್ ಕ್ರೋಶೆ ಬರಬೇಕು. 33 ಡಬಲ್ ಕ್ರೋಶೆ, ಇಲ್ಲ 31 ಡಬಲ್ ಕ್ರೋಶೆ ಬಂದರೂ ಒಟ್ಟಲ್ಲಿ ಇವನ್ ನಂಬರ್ ಬರಬೇಕು. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು 33 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 33 ಇಲ್ಲ 31 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕೊಂಡ್ಮೇಲೆ ಮತ್ತೆ 3 ಚೈನ್ ಟರ್ನ್ ಮಾಡಿಕೊಂಡು ಈಗ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಈ ರೀತಿ 2 ರೋಸ್ ಹಾಕ್ಕೊಳ್ಬೇಕು. ಫಸ್ಟಿಗೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಒಂದು ಫ್ರಂಟ್ ಪೋಸ್ಟ್ ಒಂದು ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಇದೇ ರೀತಿ ಕಂಪ್ಲೀಟ್ ಮಾಡಿ. ನೋಡಿ ಫ್ರೆಂಡ್ಸ್, ಲಾಸ್ಟಿಗೂ ಈ ಕಡೆ ಫ್ರಂಟ್ ಪೋಸ್ಟೇ ಬರಬೇಕು. ನೋಡಿ ಈ ಕಡೆ ಫ್ರಂಟ್ ಪೋಸ್ಟ್, ಈ ಕಡೆ ಫ್ರಂಟ್ ಪೋಸ್ಟ್. 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ರೋಸ್ ಇದೇ ರೀತಿ ಹಾಕೋಬೇಕು. ನೋಡಿ ಫಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ಇದೇ ರೀತಿ ಕಂಪ್ಲೀಟ್ ಮಾಡಿ. ಇದಿಷ್ಟು ಕಂಪ್ಲೀಟ್ ಆದಮೇಲೆ ಒಂದು ಸ್ಲಿಪ್ ಸ್ಟಿಚ್ ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಇದು ಮೆಜರು ಇಲ್ಲಿಂದ 21 ಸೆಂಟಿಮೀಟರ್. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. ನೀವು ಇಲ್ಲಿ ಬೇಕಾದರೆ ಏನಾದರೂ ಮಣಿ ಏನಾದರೂ ಹಾಕೋಬೋದು, ಇಲ್ಲ ಹೀಗೆ ಇದ್ರೂ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ನೋಡಿ, ಕಂಪ್ಲೀಟ್ ಆದಮೇಲೆ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡ್, ಫ್ರಂಟ್ ಸೈಡ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.